15 ದಿನಗಳಿಂದ ನಡೀತಾ ಇದ್ದ ರಸ್ತೆ ಕಾಮಗಾರಿಯನ್ನ ಪಿಆರ್ಟಿಸಿ ಮಿಲಿಟರಿ ಪಡೆ ಅರ್ಧಕ್ಕೆ ಸ್ಥಗಿತಗೊಳಿಸಿದಂತಹ ಘಟನೆ ನಗರದ ಮೋದಿ ಗಾರ್ಡನ್ ಬಡಾವಣೆಯಲ್ಲಿ ನಡೆಯಿತು. ಜೆಸಿ ನಗರದಿಂದ ಮೋದಿ ಗಾರ್ಡನ್ ಬಡಾವಣೆಯಲ್ಲಿ ಹಾದು ಹೋಗೋ ರಸ್ತೆಯೊಂದು ಅಲ್ಲಿನ ನಿವಾಸಿಗಳಿಗೆ ಮುಕ್ತವಾಗಿರಿಸಬೇಕು ಅಂತ 2012ರಲ್ಲಿ ಹೈಕೋರ್ಟ್ ಸೂಚನೆ ನೀಡಿದೆ. ಆದರೆ ಆ ರಸ್ತೆ ಸಾರ್ವಜನಿಕರಿಗೆ ಸೇರಿದ್ದಲ್ಲ, ನಮಗೆ ಸೇರಿದ್ದು ಅಂತ ಪದೇ ಪದೇ ಸಾರ್ವಜನಿಕರ ಜೊತೆ ಮಿಲಿಟರಿ ಪಡೆ ವಾಗ್ವಾದಕ್ಕೆ ಇಳಿಯುತ್ತಂತೆ. ಇವತ್ತು ಕೂಡ 15 ದಿನಗಳಿಂದ ನಡೀತಾ ಇದ್ದ ರಸ್ತೆ ಕಾಮಗಾರಿಯನ್ನ ಪಿಆರ್ಟಿಸಿ ಮಿಲಿಟರಿ ಪಡೆ ಅರ್ಧಕ್ಕೆ ನಿಲ್ಲಿಸಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು. ಅಲ್ಲ ಆಂಟಿ ಇಲ್ಲಿ ಕೇಳಿ ನಿಮಿಷ. ಇವಾಗ ನಿಮ್ಮ 10 ಜನ 100 ಜನ ತಗೊಂಡ್ರೆ 100 ಜನ ಟಿವಿ ಹೋಗಲ್ಲ. ಮೋದಿ ಗಾರ್ಡನ್ ಮಿಲಿಟರಿ ರೋಡ್ ಏನಿದೆಯೋ ಇದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಇದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಸುಮಾರು 1995ಇಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಾಯಿತು. ಈ ಕಾಮಗಾರಿಯನ್ನು ಚಾಲೂ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಮತ್ತು ಇವರು ಮಿಲಿಟ್ರಿ ಅವರು 1 ತಿಂಗಳಿಂದ ನಮಗೆ ಕೆಲಸವನ್ನು ನೋಡ್ತಾ ಇದ್ದಾರೆ. ಅವ್ರು ಹೇಳೋದೇನೆಂದರೆ, ನಾವು ಡ್ರೈನ್ ಮಾಡ್ಕೊಳ್ಳಿ ಮತ್ತು ರೆಸ್ಟೋರೇಷನ್ ಆಫ್ ರೋಡ್ ಮಾಡ್ಕೊಳ್ಳಿ, ಬ್ಲ್ಯಾಕ್ ಟಾಪಿಂಗ್ ಮಾಡಬೇಡಿ ನೀವು ಅಂತ ಈಗ ಒಂದು ಹೇಳ್ತಾ ಇದ್ದಾರೆ. ಈಗ ಬ್ಲ್ಯಾಕ್ ಟಾಪಿಂಗ್ ಮಾಡಲಿಲ್ಲ ಅಂದರೆ ಖಂಡಿತ ಜನರು ಬಂದು ವೆಹಿಕಲಲ್ಲಿ ಬಿದ್ದು ಕೈಕಾಲು ಮುರಿಯೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ತಾರ್ ಹಾಕ್ಬಾರ್ದು ಅಂತ ಈಗ ಆಗಲಿ 60% ನಾವು ಮಾಡಿದ್ದೀವಿ. ಈಗ ಇನ್ನೂ 40% ಬಾಕಿ ಇದೆ. ಮೆಟೀರಿಯಲ್ಸು ಈಗ ವೇಟಿಂಗಲ್ಲಿದೆ.